ನಾನು ಶ್ರೀ ಶಿವಲಿಂಗ ಸ್ವಾಮಿ ಅಂತೇಳಿ ಶ್ರೀ ಉರ್ಲಿಂಗಪೆದ್ದಿ ಸಂಸ್ಥಾನ ಮಠ ಕೋಡ್ಲ ಹಾಗೂ ಮೈಸೂರು ಗಾಂಧಿನಗರದ ಪೀಠಾಧಿಪತಿ. ಇಲ್ಲಿ ಅನಧಿಕೃತವಾಗಿ ಸ್ವಯಂ ಘೋಷಿತ ಚಿಕ್ಕವೀರಯ್ಯ ಅಲಿಯಾಸ್ ಜ್ಞಾನಪ್ರಕಾಶ್ ಸ್ವಾಮಿ ಎನ್ನುವರು ಅನಧಿಕೃತ ಕಾವಿ ಧರಿಸ್ಕೊಂಡು ಇದ್ದು ಅಂಬೇಡ್ಕರ್ ಬಗ್ಗೆ ಜನರಲ್ಲಿ ಪ್ರಚಾರ ಮಾಡುತ್ತಾ ಅದರಲ್ಲಿ ಅಂಬೇಡ್ಕರ್ ಸಂವಿಧಾನದಲ್ಲಿ ಏನು ಬರೆದಿದ್ದಾರೆ, ಕಾನೂನು ಏನಿದೆ, ಸಿವಿಲ್ ಕೋರ್ಟ್ ಏನಂತದೆ, ಹೈಕೋರ್ಟ್ ಏನಂತದೆ, ಮತ್ತು ಪ್ರತಿಯೊಬ್ಬ ಮನುಷ್ಯನ ಹಕ್ಕು ಕರ್ತವ್ಯಗಳು ಏನಿವೆ ಅನ್ನೋದ್ರ ಬಗ್ಗೆ ಯಾವುದೂ ಅರಿವಿಲ್ಲ. ಸುಮ್ಮನೆ ದಬ್ಬಾಳಿಕೆಯಿಂದ ನಾನು SC ಅಂಥೇಳಿ ಸುಮ್ಮನೆ ಆ ಮಿನಿಸ್ಟ್ರು ಗೊತ್ತು, ಈ ಮಿನಿಸ್ಟ್ರು ಗೊತ್ತು, MLA ಗೊತ್ತು ಅಂಥೇಳಿ ದಬ್ಬಾಳಿಕೆ ಮಾಡುತ್ತಾ ಸುಮ್ಮನೆ ತಿರುಗ್ತಾ ಇದ್ದಾರೆ. ಮೊನ್ನೆ ಇದೇ ಒಂದು ಪತ್ರಿಕಾ ಭವನದಲ್ಲಿ ಶಿವಲಿಂಗ ಸ್ವಾಮಿ ಅಂತಕ್ಕಂಥವರು ನಮ್ಮ ಉರ್ಲಿಂಗಪೆದ್ದಿ ಸಂಸ್ಥಾನ ಮಠಕ್ಕೆ ಸಂಬಂಧಿಸಿದಂತೆ ಪತ್ರಿಕಾಗೋಷ್ಠಿಯನ್ನು ಕರೆದು ಅದರಲ್ಲಿ ಜ್ಞಾನಪ್ರಕಾಶ್ ಸ್ವಾಮಿಗಳು ಅಕ್ರಮವನ್ನು ಮಾಡಿದ್ದಾರೆ, ಜ್ಞಾನಪ್ರಕಾಶ್ ಸ್ವಾಮಿಗಳು ಸ್ವಯಂ ಘೋಷಿತ ಸ್ವಾಮಿಗಳಾಗಿದ್ದಾರೆ, ಜ್ಞಾನಪ್ರಕಾಶ್ ಸ್ವಾಮಿಗಳು ಭೂ ಕಬಳಿಕೆಯನ್ನು ಮಾಡಿದ್ದಾರೆ, ಜ್ಞಾನಪ್ರಕಾಶ್ ಸ್ವಾಮಿಗಳು ಅವ್ಯವಹಾರಗಳನ್ನು ಮಾಡಿದ್ದಾರೆ ಅಂತೇಳಿ ಪತ್ರಿಕಾ ಭವನದಲ್ಲಿ ಮೊನ್ನೆ ಅವರು ಪತ್ರಿಕೆಯನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ. ಅದಕ್ಕೆ ನಾವು ಯಾವಾಗಲೂ ಈ ಏನು ರಿಯಾಕ್ಟ್ ಮಾಡ್ತಕ್ಕಂಥವ್ರಿಗೆ ನಾವು ಯಾವತ್ತೂ ರಿಯಾಕ್ಟ್ ಮಾಡಿರಲಿಲ್ಲ. ಮಾಧ್ಯಮದ ಮುಂದೆ ಬಂದು ಅವರು ಹೇಳಿದಾಗ ನಾವು ಜನರಿಗೆ ಅಥವಾ ರಾಜ್ಯದ ಜನರಿಗೆ ಭಾವನೆಗೆ ಧಕ್ಕೆ ಬರಬಾರ್ದು ಅಥವಾ ತಪ್ಪು ಸಂದೇಶ ಹೋಗಬಾರ್ದು ಅನ್ನೋ ಕಾರಣಕ್ಕೆ ಪತ್ರಿಕಾಗೋಷ್ಠಿಯನ್ನು ಇವತ್ತು ಇಲ್ಲಿ ತುರ್ತಾಗಿ ಕರಿಬೇಕಾದಂಥ ಸಂದರ್ಭ ಬಂದಿದೆ. ಈ ಕೋಡ್ಲಾ ಮಠದ ಇಂದಿನ ಜಗದ್ಗುರುಗಳು ಯಾರಂದರೆ ಜಗದ್ಗುರು ನಂಜುಂಡ ಮಹಾಸ್ವಾಮಿಗಳು ಅಂತೇಳಿ ಜಗದ್ಗುರುಗಳಾಗಿದ್ದರು. ಕೋಡ್ಲಾ ಮತ್ತು ಮೈಸೂರು, ಕೋಡ್ಲಾ ಮಹಾಸಂಸ್ಥಾನ ಆಗಿದೆ, ಮೈಸೂರು ಶಾಖಾಮಠ ಆಗಿದೆ. ಈ ಪತ್ರಿಕಾಗೋಷ್ಠಿ ಮಾಡಿರ್ತಕ್ಕಂಥ ಶಿವಲಿಂಗ ಸ್ವಾಮಿಗಾಗಲಿ ಅಥವಾ ನಮ್ಮ ಮೇಲ್ಕಂಡ ಉರ್ಲಿಂಗಪೆದ್ದಿ ಸಂಸ್ಥಾನ ಮಠಕ್ಕಾಗಲಿ ಅಥವಾ ಗಾಂಧಿನಗರದ ಮಠಕ್ಕಾಗಲಿ ಯಾವುದೇ ಸಂಬಂಧ ಇರಲ್ಲ ಅಂತಕ್ಕಂಥದ್ದನ್ನು ಭಾಳ ಸ್ಪಷ್ಟವಾಗಿ ದಾಖಲೆಗಳ ಮುಖಾಂತರವಾಗಿ ತಮ್ಮ ಮುಂದೆ ವ್ಯಕ್ತಪಡಿಸಲಿಕ್ಕೆ ದಾಖಲೆಗಳನ್ನು ಕೊಟ್ಟಿದ್ದೇನೆ. ಅಂಬೇಡ್ಕರ್ ಭಾಷಣ ಮಾಡಿದಾಗ ಜನರಿಗೆ ಏನು ಅನ್ನಿಸುತ್ತೆ, ಇವರು ನಮ್ಮ ಕಡೆಯವರಪ್ಪ, ನಮ್ಮವರಪ್ಪ ಅಂಥೇಳಿ ಎಲ್ಲರೂ ಇಚ್ಛೆಪಟ್ಟು ಅವರಿಂದ ಸಾಕಷ್ಟು ಹಣ ವಂತಿಗೆ ಪಡ್ಕೊಳ್ಳೋದು ಜೊತೆಗೆ ಮಾಡ್ಕೊಂಡಿದ್ದಾರೆ. ಜೊತೆಗೆ ಈಗ ರೀಸೆಂಟಾಗಿ ಏನು ಮಾಡಿದ್ದಾರೆ, ನಮ್ಮ ಫೌಂಡರು ಶಿವಯೋಗಿ ಸ್ವಾಮಿಯವರು ಕೆಲವು ಆಗಿನ ಕಾಲದ 3 ಕಾಸು 6 ಕಾಸು ಭಿಕ್ಷೆ ಬೇಡಿ ಅವರು ಬೀದರ್ ಜಿಲ್ಲೆ ಬೇವಿನ ಚಿಂಚೋಳಿಯವರು ಅಲ್ಲಿಂದ ಬಂದು ಇಲ್ಲೊಂದು 15 ವರ್ಷ ಇದ್ದು ಇಲ್ಲಿ ದುದ್ದಿಗೆರೆಯಲ್ಲಿ ಜಮೀನು ಖರೀದಿ ಮಾಡಿ ಸುಮಾರು 40 ಎಕರೆ ಜಮೀನು ಖರೀದಿ ಮಾಡಿ ಅವರು ಸ್ವರ್ಗಸ್ಥರಾಗ್ತಾರೆ 1947ನಲ್ಲಿ. ಸ್ವರ್ಗಸ್ಥರಾದ ಮೇಲೆ ನೆಕ್ಸ್ಟ್ ಮಹದೇವ ಸ್ವಾಮಿಯವ್ರು ಬರ್ತಾರೆ, ನೆಕ್ಸ್ಟ್ ಗುರ್ಲಿಂಗ ಸ್ವಾಮಿಯವ್ರು ಬರ್ತಾರೆ, ಮತ್ತು ಅದಾದಮೇಲೆ ನಾನು ಬರ್ತು. ಹೀಗೆ ನಾನು 4ನೇವನು. ಈ ರೀತಿ ಇದ್ದಾಗ ಇವರು ಅನಧಿಕೃತವಾಗಿ ಬಂದು ಈ ರೀತಿ ಆ ದುದ್ದಿಗೆರೆಯಲ್ಲಿದ್ದಂಥ ಆಸ್ತಿನ ಯಾವುದೇ ಅಧಿಕಾರ ಇರಲಾರ್ದೆ ಈಗಾಗಲೇ ಸಿವಿಲ್ ಕೋರ್ಟು ನಮ್ಮನ್ನು ಉತ್ತರಾಧಿಕಾರಿ ಅಂತ ಘೋಷಣೆ ಮಾಡಿದೆ. ಒಂದನೇದಾಗಿ. ಎರಡನೇದು ಸಿವಿಲ್ ನ್ಯಾಯಾಲಯ ಹಿರಿಯ ಶ್ರೇಣಿ ಅವರು ಜ್ಞಾನಪ್ರಕಾಶ್ ಸ್ವಾಮಿ ಸಂಬಂಧ ಇಲ್ಲ ಅಂಥೇಳಿ 31/1/2025 ಆದೇಶ ಮಾಡಿದೆ. ಆದರೆ ಇವರು ಏನು ಮಾಡ್ತಾರೆ, 2/5/2025 ಈ ದುದ್ದಿಗೆರೆಗೆ ಸೇರಿದಂಥ ಸುಮಾರು 26 ಎಕರೆ ಜಮೀನನ್ನು ನಾನೇ ಈ ಮಠದ ಉತ್ತರಾಧಿಕಾರಿ ಅಂತೇಳಿ ಮಾರಾಟ ಮಾಡಿದ್ದಾರೆ. ಈತ 30 ವರ್ಷದಿಂದ ನಮ್ಮ ಸಮುದಾಯದ ಏನು ಮಠ ಇದೆ 30 ವರ್ಷದಿಂದ ಆ ಮಠದ ಹಿರಿಯ ಗುರುಗಳಿಗೆ ಮತ್ತು ಅಲ್ಲಿದ್ದಂಥ ನಂಜುಂಡ ಸ್ವಾಮಿಗಳಿಗೆ ಭಾಳಷ್ಟು ತೊಂದರೆಗಳನ್ನ ಕೊಟ್ಟುಕೊಂಡು ಕೋರ್ಟು ಕಚೇರಿಗಳಲ್ಲಿ ಸುಮಾರು ನಮ್ಮ ಮಠದ ಸಂಸ್ಥಾನಕ್ಕೆ 10 ಕೋಟಿ ರೂಪಾಯಿ ನಷ್ಟ ಆಗಿದ್ದು ಸದರಿಯವರನ್ನು 94-95ನೇ ಸಾಲಿನಲ್ಲಿ ಅವರು ಮಾಡಿರ್ತಕ್ಕಂಥ ಅವ್ಯವಹಾರದಿಂದ ಅವರನ್ನು ವಜಾಗೊಳಿಸಿ ಕೋರ್ಟು ಅವರನ್ನು ವಜಾಗೊಳಿಸಿದೆ. ಮಾನ್ಯ ಜಿಲ್ಲಾ ನೋಂದಣಾಧಿಕಾರಿಗಳು ನಮ್ಮ ಸಬ್ ರಿಜಿಸ್ಟ್ರು ಸಹ ಅವ್ರನ್ನ ವಜಾ ಮಾಡಿದ್ದಾರೆ. ಹಾಗಾಗಿ ಸ್ವಾಮೀಜಿಗಳು ಲಿಂಗೈಕ್ಯರಾಗೋ ಸಂದರ್ಭದಲ್ಲಿ ನಮ್ಮನ್ನು ಇಡೀ ಸಮಸ್ತ ಭಕ್ತಾದಿಗಳು ಸೇರಿ, ಈಗ ನಿಮಗಾಗಲೇ ಪ್ರಜಾವಾಣಿ ಪತ್ರಿಕೆ, ವಿಜಯ ಕರ್ನಾಟಕ ಪತ್ರಿಕೆ ಎಲ್ಲ ಪತ್ರಿಕೆಗಳನ್ನು ನಿಮಗೆ ಜೆರಾಕ್ಸ್ ಮಾಡಿಕೊಟ್ಟಿದೆ. ಮತ್ತು ಇಲ್ಲಿ ಪಟ್ಟಾಧಿಕಾರನೂ ಸಹ ಅವರು ಸಮಸ್ತ ಭಕ್ತಾದಿಗಳು ಸಾವಿರಾರು ಜನ ನಮ್ಮ ಪೂಜ್ಯರೆಲ್ಲ ಇದ್ದರು, ಪಟ್ಟಾಧಿಕಾರನೂ ಸಹ ಮಾಡಿದ್ದಾರೆ. ಅವರು ಪಟ್ಟಾಧಿಕಾರ ಮಾಡಿದ ಮೇಲೆ ಇವರು ಮಠಕ್ಕೂ ಸಂಬಂಧ ಇಲ್ಲ, ಗಾಂಧಿನಗರದ ಮಠವನ್ನು ಕಟ್ಟಬೇಕಾದ್ರೆ ಎಲ್ಲ ಮುರಿದು ಬಿದ್ದಿತ್ತು, ಕಾಂಪೌಂಡ್ ಮುರಿದು ಬಿದ್ದಿತ್ತು, ಮಳೆ ಸೋರ್ತಾ ಇತ್ತು.
ಆ ಮಠನೂ ತಿರುಗಿ ನೋಡಲಿಲ್ಲ. ಅಥವಾ ಕೋಡ್ಲಾ ಮಠ, ಅದನ್ನು ಸನ್ಮಾನ್ಯ ಎಚ್ ಸಿ ಮಹದೇವಪ್ಪನವರು, ಸತೀಶ್ ಜಾರಕಿಹೊಳಿ ಅವರು ಮತ್ತು ಶರಣ್ ಪ್ರಕಾಶ್ ಪಾಟೀಲ್ ಅವರು 1 ಕೋಟಿ ವೆಚ್ಚದಲ್ಲಿ ಮಠ ಕಟ್ಟಿ ಉದ್ಘಾಟನೆ ಮಾಡಿದ್ದೀವಿ. ಆ ಉದ್ಘಾಟನೆಯಲ್ಲೂ ಇಲ್ಲ, ಮಠದಲ್ಲೂ ಇಲ್ಲ. ಇವರಿರ್ತಕ್ಕಂಥ ಜಾಗ ಯಾವುದು ಅಂದರೆ ಇಂದಿರಾನಗರ, ಕಲಬುರಗಿನಲ್ಲಿ ಒಂದು ಇಂದಿರಾನಗರದಲ್ಲಿ ಒಂದು ಮನೆ ಮಾಡ್ಕೊಂಡಿದ್ದಾರೆ. ಇವ್ರಿಗೂ ಮಠಕ್ಕೂ ಏನು ಸಂಬಂಧ ಇದೆ? ಇವರನ್ನು ಹೈಕೋರ್ಟು ವಜಾ ಮಾಡಿದೆ, ಸುಪ್ರೀಂ ಕೋರ್ಟ್ ಆರ್ಡರ್ ಕೊಟ್ಟಿದೆ ನಿಮ್ಮ ಕೈಲಿ. ಈಗ ನಮಗೆ ಈ ಮಠದ ಉದ್ಧಾರ ಮಾಡಬೇಕಾದ್ರೆ, ಮಠದ ಸಂಸ್ಥೆ ಕಟ್ಟಬೇಕಾದ್ರೆ, ಶಾಲೆಗಳು ಕಟ್ಟಬೇಕಾದ್ರೆ ನರ್ಸಿಂಗ್ ಕಾಲೇಜ್ ಪರ್ಮಿಷನ್ ತೊಗೊಂಡಿದ್ದೇವೆ. ಈಗಾಗಲೇ 9 ಸ್ಕೂಲ್ ನಡೀತಾ ಇದೆ, ಗುಲ್ಬರ್ಗ, ಸೇಡಮ್ಮು, ಶಾಬಾದು, ಚಿತ್ತಾಪುರದಲ್ಲಿ. ಈಗ ನಾವು ಮೈಸೂರಲ್ಲಿ ಸ್ಕೂಲ್ ಮಾಡಬೇಕಲ್ವ, ನರ್ಸಿಂಗ್ ಕಾಲೇಜ್ ಮಾಡಬೇಕಲ್ವ? ಆ ನಿಟ್ಟಿನಲ್ಲಿ ನಮ್ಮ ಮಠದ ಆಡಳಿತ ಮಂಡಳಿ, ನಾನೊಬ್ಬನೇ ಅಲ್ಲ, ನಮ್ಮದು ಟ್ರಸ್ಟ್ ಇದೆ, ಉಳ್ಳಿಂಗಪತಿ ಮಠದ ಟ್ರಸ್ಟ್ ಇದೆ. ಆ ಟ್ರಸ್ಟ್ನವರೆಲ್ಲರೂ ಸೇರಿಕೊಂಡು ಮಾತುಕತೆ ಮಾಡಿ ನಾವು ಈಗಾಗಲೇ ಶಾಲಾ ಕಾಲೇಜುಗಳನ್ನ ಮೈಸೂರು ಕಡೆನೂ ಓಪನ್ ಮಾಡಬೇಕು ಅನ್ನೋ ದೃಷ್ಟಿಯಿಂದ ನಾವು ಕಾನೂನುಬದ್ಧವಾಗಿ ಜಿಲ್ಲಾಧಿಕಾರಿಗಳು, ಮಾನ್ಯ ಎ ಸಿ ಅವರು, ಮಾನ್ಯ ಸೆಕ್ರೆಟರಿ ಅವರು ಎಲ್ಲರ ಕಾನೂನುಬದ್ಧವಾಗಿ ಈ ಒಂದು ಜಮೀನಿಗೆ NOC ಕೊಡಬೇಕು, ನಾವೇ ಕೊಡಬೇಕು. ಆದರೆ ಈ ಜಮೀನು ನಮ್ಮ ಹೆಸರಲ್ಲಿ ಇಲ್ಲ, ಮಹಾದೇವಮ್ಮ ಬಿನ್ ಶಿವಶಂಕರಯ್ಯ ಅಂತ ಅವ್ರ ಹೆಸರಲ್ಲಿದೆ, ಮಠದ ಹೆಸರಲ್ಲೂ ಇಲ್ಲ. ಬರೀ ಮಠದ ವಿಲ್ಲು ಮಾತ್ರ ಇದೆ, 41-42ನೇ ಸಾಲಿನ ವಿಲ್ಲು ಮಾತ್ರ ಇದೆ. ಆ ವಿಲ್ಲಲ್ಲಿ ಏನಿದೆ? ಶಿವಶಂಕರಯ್ಯ ನನ್ನ ಸಾಕು ಮಗ ಅಂತ ನಮ್ಮ ಪೂಜ್ಯ ಗುರುಗಳೇ ಹೇಳ್ಬಿಟ್ಟಿದ್ದಾರೆ. ಆ ಶಿವಶಂಕರಯ್ಯನ ಮಗ ಶಿವಶಂಕರಯ್ಯ ತೀರ್ಕೊಂಡ ಮೇಲೆ ಅವ್ರ ಮಕ್ಕಳುಗಳೆಲ್ಲ ಸೇರಿಕೊಂಡು ಮಠದ ಆಸ್ತಿಯನ್ನು ಪರಬರೆ ಮಾಡೋಕ್ಕೆ ಹೋಗಿದ್ರು. ನಾನೇ ಪತ್ರಿಕಾಗೋಷ್ಠಿ ಮಾಡಿ 20 ವರ್ಷದಿಂದ ಉಳಿಸಿದ್ದೀನಿ ಅದನ್ನು. ಈಗ ನಾವು ಸಂಸ್ಥೆ ಮಾಡಲೇಬೇಕು, ಸಂಸ್ಥೆ ಕಟ್ಟಲೇಬೇಕು. ಆ ನಿಟ್ಟಿನಲ್ಲಿ ಮಠದ NOCಯನ್ನು ನಾವು ಮಾಡಿಕೊಂಡು ಆ ಮಹಾದೇವಮ್ಮನವರ ಮಕ್ಕಳುಗಳಾಗ್ಬೋದು ಎಲ್ಲರನ್ನೂ ಸೇರಿಸ್ಕೊಂಡು ಆ ಊರವ್ರಿಗೂ ಅನ್ಯಾಯ ಆಗೋದು ಬೇಡ, ಅವರನ್ನು ಕರೆಸ್ಕೊಂಡು ಮಾತುಕತೆ ಮಾಡಿ ಇದನ್ನ ಭಾಳ ಸುಲಲಿತವಾಗಿ ಬಗೆಹರಿಸ್ಕೊಳ್ಳಿ ಅಂತಕ್ಕಂಥದ್ದನ್ನು ಮಾಡಿ. ಈಗ ಯಾರು ಭೂಮಿ ಉಳಿತಿದ್ರು ಅವರು ಸಹ ಟ್ರಿಬ್ಯುನಲ್ನಲ್ಲಿ ಕೇಸ್ ಮಾಡಿದ್ದಾರೆ. ಟ್ರಿಬ್ಯುನಲ್ನಲ್ಲಿ ಕೇಸ್ ಪೆಂಡೆನ್ಸಿ ಇದೆ. ಪೆಂಡೆನ್ಸಿ ಇದ್ದಾಗ ಸೇಲ್ ಮಾಡೋಕ್ಕೆ ಬರಲ್ಲ. ಮತ್ತು ಶಿವಯೋಗಿ ಸ್ವಾಮಿಯವರು ಬಿಲ್ ಬರ್ತಾರೆ, ಈ ಆಸ್ತಿಗಳು ನಮ್ಮ ಮೂಲ ಮಠ ಕೋಡ್ಲಕ್ಕೆ ಸೇರಬೇಕು ಅಂಥೇಳಿ ಬಿಲ್ ಬರ್ತಾರೆ. ಆ ಬಿಲ್ ಬರೆದಿದ್ರು ಸಹ ಮಹಾದೇವಮ್ಮ ಅನ್ನೋರು ವರ್ಗಾವಣೆ ಮಾಡ್ಕೊಳ್ಳೋಕ್ಕೆ ಬರಲ್ಲ. ವರ್ಗಾವಣೆ ಮಾಡಿಕೊಂಡು ಅನುಭವಿಸ್ಬೋದು, ಪರವಾಗಿಲ್ಲ. ಈ ಬೇರೆಯವರು ಕಲ್ಟಿವೇಟ್ ಮಾಡ್ತಾರೆ, ಅವರು ಮಾಡ್ಬೋದು. ಆದರೆ ಅದನ್ನು ಸೇಲ್ ಮಾಡೋಕ್ಕೆ ಬರಲ್ಲ. ಒನ್ಲಿ ಟು ಡೆವಲಪ್ ದ ಲ್ಯಾಂಡ್ ಅಷ್ಟೇ. ಅದು ಬಿಟ್ಟು ಇವರು ಸೇಲ್ ಮಾಡಿರೋದು, ಇಬ್ಬರು ಸೇರಿ ಸೇಲ್ ಮಾಡಿರೋದು ತಪ್ಪಾಗಿದೆ. ಅದೇ ಫಾಲ್ಸ್ ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡಿ ಮಾಡೋರು. ಲ್ಯಾಂಡ್ಸು ಇಲ್ಲಿ ದುದ್ದಿಗೆರೆಯಲ್ಲೇ ಒಂದರಲ್ಲೇ ಸೇಲ್. ಇಷ್ಟು ಸರ್ವೆ ನಂಬರ್ 26 ಎಕರೆ ಸರ್ವೆ ನಂಬರ್ ಅಲ್ಲ, ಇದ್ರ ಬಗ್ಗೆ ಕಂಪ್ಲೇಂಟ್ ಆಗಿದೆಯಾ ಅಂತ? ಕಂಪ್ಲೇಂಟ್ ನೆನೆ ಕೊಟ್ಟಿವಿ. ವರ್ಣ ಪೊಲೀಸ್ ವರ್ಣ ಪೊಲೀಸ್ ಸ್ಟೇಷನಲ್ಲಿ ಕೊಟ್ಟಿವಿ. ನೆನ್ನೆ ನಿನ್ನೆ ಮಾಡಿದ್ದೀವಿ. ಅವರು ನಮ್ಮ ಕಂಪ್ಲೇಂಟ್ನ ಎಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ. ನಂಬರ್ ಕೊಟ್ಟಿರಬೇಕು, ನಮ್ಮ ಹುಡುಗನ ಹತ್ರ ಇದೆ, ಪ್ಲೀಸ್. ನಂಬರ್ ಕೊಟ್ಟಾರ. ಈಗ ಜ್ಞಾನಪ್ರಕಾಶ್ ಸ್ವಾಮೀಜಿ ಅವ್ರನ್ನ ಮೀಟ್ ಮಾಡೋದಾಗಿರ್ಬೋದು, ಅವ್ರನ್ನ ಯಾಕೆ ಈ ಥರ ಮಾಡ್ತಿದ್ಯಾ ಅಂತ ಕೇಳೋದಾಗಿರ್ಬೋದು, ನೀವು ಮಾಡಲಿಲ್ವಾ ಅಂತ? ಇಲ್ಲ, ಅವ್ರ ನೇಚರೇ ವರ್ಸ್ಟ್ ಅದ. ಅವ್ರ ನೇಚರೇ ವರ್ಸ್ಟ್ ಇದ್ದಾಗ ಅವ್ರಿಗೇನು ಮಾತಾಡಬೇಕು? ಅವರು ಆಕಾಶದಲ್ಲಿದ್ದಾರೆ, ನಾವು ಭೂಮಿಯಲ್ಲಿದ್ದೇವೆ. ನಮಗೀಗಾಗಲೇ ಬನ್ನೂರಿನ ಮೆಲ್ಲಳ್ಳಿಯಲ್ಲಿ 10 ಎಕರೆ ಜಮೀನನ್ನು ಕೊಟ್ಟಿದ್ದಾರೆ. ಅದರ ಸಂಬಂಧಿಸಿದ ದಾಖಲೆಗಳೆಲ್ಲ ಇಲ್ಲಿದೆ. ಸಂಸ್ಥೆ ಕಟ್ಟಲಿಕ್ಕೆ ಯಾರು ಮಹಾದೇವಮ್ಮ ಶಿವಶಂಕರಯ್ಯ ಏನಿದಾರಲ್ಲ, ಆ ಮಾಲೀಕರಿದಾರಲ್ಲ, ಭೂಮಿ ಏನು ಯಾರ ಹೆಸರಲ್ಲಿ ಇದೆಯಲ್ಲ, ಅವರು ನಮಗೆ 10 ಎಕರೆ ಭೂಮಿಯನ್ನು ಈಗಾಗಲೇ ನಮಗೆ ತೆಗೆದುಕೊಟ್ಟಿದ್ದಾರೆ. ಮತ್ತು ಸೇಡಮ್ನ ಮುಖ್ಯ ರಸ್ತೆಯಲ್ಲಿ 8 ಎಕರೆಯನ್ನು ರಿಜಿಸ್ಟರ್ ಮಾಡಿಕೊಟ್ಟಿದ್ದಾರೆ. ನಮಗೆ ಬೇಕಾಗಿರೋದು ಮಠದ ಆಸ್ತಿ ಉದ್ಧಾರ ಆಗಬೇಕು, ಸಂಸ್ಥೆಗಳನ್ನ ಕಟ್ಟಬೇಕು. ಅದು ಬಿಟ್ಟು ನಾವು ಈ ಆಸ್ತಿಯನ್ನು 1941ರಿಂದ ಇಲ್ಲಿವರೆಗೂ ಸಹ ಮಠಕ್ಕೆ ಯಾವುದೇ ರೀತಿಯಾದಂತಹ ಉಪಯೋಗ ಬರಲಿಲ್ಲ ಅಂದರೆ ಏನು ಮಾಡಬೇಕು? ಮುಂದಿನ ಪರಿಸ್ಥಿತಿ ಹೇಗೆ? ಇದೆಲ್ಲವನ್ನು ಮನಗಂಡು ನಾವು ಬದಲಿ ಭೂಮಿಯನ್ನು ನಮಗೆ ಕೊಡಿ, ನೀವೇನಾದರೂ ಮಾಡ್ಕೊಳ್ಳಿ, ನಮಗೆ ಬದಲಿ ಭೂಮಿ ಕೊಡಿ ಅಂತ ಕೇಳಿದಾಗ ಅವರು ಬದಲಿ ಭೂಮಿಯನ್ನು ಕೊಟ್ಟಿದ್ದಾರೆ. ಈ ಬದಲಿ ಭೂಮಿಯನ್ನು ಕೊಟ್ಟ ಮೇಲೆ ಅಕ್ರಮ ಹೆಂಗಾಗುತ್ತೆ? ಒಟ್ಟು 26 ಎಕರೆ ಭೂಮಿ ಇದೆ. ಅದು ಈಗ ನಮಗೆ 18 ಎಕರೆ ಭೂಮಿಯನ್ನು ನಮಗೆ ಕೊಟ್ಟಿದ್ದಾರೆ. ಮುಖ್ಯ ರಸ್ತೆಯಲ್ಲಿ ಕೊಟ್ಟಿದ್ದಾರೆ, ಸ್ಟೇಟ್ ಹೈವೇನಲ್ಲಿ. ನಮಗೆ ಸಮಂಜಸ ಆಗಿದೆ. ಹಾಗಾಗಿ ನಾವು NOCಯನ್ನು ಕೊಟ್ಟಿದ್ದೇವೆ. ಅದು ಕಾನೂನಾತ್ಮಕವಾಗಿ ಕೊಟ್ಟಿದ್ದೇವೆ. ಇಲ್ಲ, ಗುಲ್ಬರ್ಗ ಟ್ರಸ್ಟ್ ಬೇರೆ ಇದೆ, ಅದೇ ಟ್ರಸ್ಟಲ್ಲೇ ಕೊಟ್ಟಿದ್ದೇವೆ. ಹೌದೌದು.
ಅದೇ ಟ್ರಸ್ಟಲ್ಲಿ ಇದೆ. ಹಾಗಾಗಿ ನಮ್ಮ ಶಾಖಾ ಮಠಗಳು 40 ಮಠಗಳಿದೆ. 40 ಮಠಗಳಿಗೂ ಆಸ್ತಿ ಇದೆ. ಎಲ್ಲ ಆಸ್ತಿಗಳನ್ನ ರಕ್ಷಣೆ ಮಾಡಲೇಬೇಕು ನಾವು. ಯಾವ್ಯಾವ ಮಠದ ಆಸ್ತಿಗಳು ದುರುಪಯೋಗ ಆಗಿದೆ ಅವುಗಳನ್ನೆಲ್ಲ ನಮ್ಮ ಕಂಟ್ರೋಲಿಗೆ ಹದ್ಬಸಿ ತೊಗೊಂಡಿದ್ದೀವಿ. ಶಾಲಾ ಕಾಲೇಜುಗಳನ್ನು ಕಟ್ಟಿದ್ದೇವೆ, ಹಾಸ್ಟೆಲ್ಗಳನ್ನು ಕಟ್ಟಿದ್ದೇವೆ. ಎಲ್ಲ ಶಾಸಕರು ಸಚಿವರು ಬಂದು ಉದ್ಘಾಟನೆ ಮಾಡಿ ಹೋಗಿದ್ದಾರೆ ಇದೇ ಜೂನ್ ತಿಂಗಳಲ್ಲಿ. ನಾವು ಹೇಳ್ತಕ್ಕಂಥದ್ದು ಯಾರದೇ ಮೇಲೆ ಆರೋಪ ಆಗಲಿ ಅಪಪ್ರಚಾರ ಆಗಲಿ ಮಾಡಬಾರ್ದು.